ಪ್ರಿಯ ಬಂಧುಗಳೇ, ನಮಸ್ತೆ. ಹೇಗಿದ್ರೆ ಎಲ್ಲರೂ ಬಂಧುಗಳೇ, ಪ್ರಜ್ವಲ್ ರೇವಣ್ಣಗೆ ಮತ್ತೊಂದು ಎಫ್ಐಆರ್ ಹಾಕಲಾಗಿದೆ. ಸಿಸಿಬಿ ಇನ್ಸ್ಪೆಕ್ಟರ್ ನೀಡಿದ ದೂರಿನಲ್ಲಿ ಏನೇನಿದೆ ಗೊತ್ತಾ? ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸೆಲ್ನಲ್ಲಿ ಮೊಬೈಲ್ ಫೋನ್ ಪತ್ತೆಯಾಗಿದ್ದು, ಈ ಸಂಬಂಧ ಎಫ್ಐಆರ್ ದಾಖಲಾಗಿದೆ. ಹೌದು, ಸಿಸಿಬಿ ಅಧಿಕಾರಿಗಳ ದಾಳಿ ವೇಳೆ ಮೊಬೈಲ್ ಪತ್ತೆಯಾಗಿದ್ದು, ಈ ಸಂಬಂಧ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಿಸಿಬಿ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಪೊಲೀಸರಿಗೆ ವಿವರವಾದ ದೂರನ್ನು ನೀಡಿದ್ದಾರೆ. ಆ ದೂರಿನಲ್ಲಿ ಏನೇನಿದೆ ಅನ್ನೋದನ್ನ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಬೆಂಗಳೂರಿನ ನಗರ ಅಪರ ಪೊಲೀಸ್ ಆಯುಕ್ತರು ಕಾರಾಗೃಹದಲ್ಲಿ ಇರುವ ಎಲ್ಲ ಬ್ಯಾರಕ್ಗಳಲ್ಲಿ ಶೋಧ ನಡೆಸಿ ಅಕ್ರಮವಾಗಿ ಇಟ್ಟುಕೊಂಡಿದ್ದ ಮೊಬೈಲ್ ಫೋನ್ಗಳು, ಮಾದಕ ವಸ್ತುಗಳು ಹಾಗೂ ಇತರೆ ನಿಷೇಧಿತ ವಸ್ತುಗಳನ್ನು ಅಮಾನತುಗೊಳಿಸಲು ಆದೇಶ ಮಾಡಿದರು. ಇದಕ್ಕಾಗಿ ನನ್ನನ್ನು ಕಾರಾಗೃಹದ ಸೆಕ್ಯೂರಿಟಿ ಬ್ಯಾರಕ್ಗಳನ್ನು ಶೋಧನೆ ನಡೆಸಲು ನೇಮಕ ಮಾಡಿದ್ರು. ಇನ್ನು ಕೇಂದ್ರ ಕಾರಾಗೃಹದ ಅಧೀಕ್ಷಕರಿಗೆ 2 ಅಧಿಕಾರಿಗಳು ಪಂಚರಾಗಿ ನೇಮಿಸಲು ಕೋರಿ ನಾನು ಮನವಿಯನ್ನು ಸಲ್ಲಿಸಿದ್ದೆ. ನನ್ನ ಕೋರಿಕೆಯಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯಾಗಿ PSI ಕೇಶವಮೂರ್ತಿ ಮತ್ತು ASI ರಂಗಸ್ವಾಮಯ್ಯ, HC ಶಶಿಧರ್, HC ಲೋಕೇಶ್ ಮತ್ತು HC ರಾಜು ಎಂಬುವರನ್ನ ನೇಮಿಸಿದ್ರು. ಅವರೆಲ್ಲರಿಗೂ ನಾನು ಮಧ್ಯಾಹ್ನ 2 ರಿಂದ ರಾತ್ರಿ 9 ಗಂಟೆಯವರೆಗೆ ಭದ್ರತಾ ವಿಭಾಗದ ಮಾಡಿ ನಂಬರ್ 1 ರಿಂದ 3ರವರೆಗೆ ಶೋಧ ನಡೆಸಿದವು. ಇದರಲ್ಲಿ ಭದ್ರತಾ ವಿಭಾಗದ 3ನೇ ಮಾಡಿಯಿಂದ 1ನೇ ಮಾಡಿಯ ರೂಮ್ ನಂಬರ್ 4ರಲ್ಲಿ ಒಂದು ತಿಳಿ ನೀಲಿ ಬಣ್ಣದ ಮೊಬೈಲ್, ನೀಲಿ ಬಣ್ಣದ ನೋಟ್ ಪುಸ್ತಕ ಮತ್ತು ಒಂದು ಕಪ್ಪು ಬಣ್ಣದ ಸ್ಯಾಂಡ್ ಡಿಸ್ಕ್ ಪೆನ್ ಡ್ರೈವ್ ದೊರೆತಿದೆ. ಈ ವೇಳೆ ರೂಮಿನಲ್ಲಿದ್ದ ಕೈದಿಗಳನ್ನು ವಿಚಾರಣೆ ಮಾಡಿದಾಗ ಓರ್ವ ಪ್ರಜ್ವಲ್ ರೇವಣ್ಣ ಸಜಾ ಕೈದಿ ಹಾಗೂ ಇನ್ನೋರ್ವ ಪ್ರತಾಪ್ ರೈ ವಿಚಾರಣಾ ಕೈದಿಯಾಗಿರುವುದಾಗಿ ತಿಳಿಸಿದ್ದಾರೆ. ಆಗ ತಮ್ಮ ರೂಮಿನಲ್ಲಿ ಸಿಕ್ಕಿದ್ದ ಮೊಬೈಲ್, ಚಾರ್ಜರ್ ಮತ್ತು ನೋಟ್ ಪುಸ್ತಕ ಮತ್ತು ಪೆನ್ ಡ್ರೈವ್ ಬಗ್ಗೆ ವಿಚಾರಣೆ ಮಾಡಿದಾಗ ಪ್ರಜ್ವಲ್ ರೇವಣ್ಣ ನೋಟ್ ಪುಸ್ತಕ ತಮ್ಮದು, ಪ್ರತಾಪ್ ರೈ ಮೊಬೈಲ್, ಚಾರ್ಜರ್ ಮತ್ತು ಪೆನ್ ಡ್ರೈವ್ ತಮ್ಮದು ಎಂದು ತಿಳಿಸಿದ್ದಾರೆ. ಈ ಫೋನನ್ನು ತಾನು ಆಗಾಗ ಸಂಬಂಧಿಕರು ಮತ್ತು ಲಾಯರ್ಗೆ ಕರೆ ಮಾಡಲು ಬಳಸುತ್ತೇವೆ. ಪ್ರಜ್ವಲ್ ರೇವಣ್ಣ ಸಹ ಲಾಯರ್ಗೆ ಮತ್ತು ಸಂಬಂಧಿಕರಿಗೆ ಕರೆ ಮಾಡಲು ಬಳಸಿದ್ದಾಗಿ ಹೇಳಿಕೆ ನೀಡಿದ್ದಾರೆ. ಮೊಬೈಲನ್ನು ಪರಿಶೀಲಿಸಿದಾಗ ಅದರಲ್ಲಿ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್, ಪ್ರೈಮ್ ವಿಡಿಯೋ ಮುಂತಾದ ಅಪ್ಲಿಕೇಶನ್ಗಳು ಡೌನ್ಲೋಡ್ ಮಾಡಿಕೊಂಡಿರುವುದು, ಅವುಗಳಿಂದ ಪಾಸ್ವರ್ಡ್ಗಳನ್ನು ಪ್ರೊಟೆಕ್ಟ್ ಆಗಿರುವುದು ಕಂಡುಬಂದಿದೆ. ಅವುಗಳ ಪಾಸ್ವರ್ಡ್ ಕೇಳಿದಾಗ 2 ಗೊತ್ತಿಲ್ಲ ಎಂದಿದ್ದಾರೆ. ನಂತರ ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್ ಮತ್ತು ನೋಟ್ ಪುಸ್ತಕಗಳನ್ನು ಸಮಕ್ಷಮ ಪಂಚನಾಮೆ ಮೂಲಕ ಅಮಾನತುಗೊಳಿಸಲಾಗಿದೆ ಎಂದು ಉಲ್ಲೇಖಿಸಿದ್ದಾರೆ. ಕೇಂದ್ರ ಕಾರಾಗೃಹದಲ್ಲಿ ಸಜಾ ಕೈದಿಯಾಗಿರುವ ಪ್ರಜ್ವಲ್ ರೇವಣ್ಣ ಮತ್ತು ವಿಚಾರಣಾ ಕೈದಿಯಾದ ಪ್ರತಾಪ್ ರೈ ಯಾರಿಂದಲೂ ಕಾರಾಗೃಹದ ಒಳಗೆ ನಿಷೇಧಿತ ವಸ್ತುಗಳಾದ ಮೊಬೈಲ್ ಫೋನ್, ಪೆನ್ ಡ್ರೈವ್, ಚಾರ್ಜರ್ ಮತ್ತು ನೋಟ್ ಪುಸ್ತಕಗಳನ್ನು ಅನಧಿಕೃತವಾಗಿ ತರಿಸಿಕೊಂಡು ಅವುಗಳನ್ನು ಬಳಕೆ ಮಾಡಿದ್ದಾರೆ. ಹೀಗಾಗಿ 2 ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಕೋರಿದ್ದಾರೆ.